ಸಿಎಂ ನಾನು ಮುಂದುವರಿಬೇಕು ಅನ್ನೋ ಅಂಥ ಒಂದು ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಇದ್ರೆ ಒಂದು ಬಣದಲ್ಲಿ, ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನೋ ಅಂಥ ಅಪೇಕ್ಷೆಯಲ್ಲಿದ್ದಾರೆ, ನಿರೀಕ್ಷೆಯಲ್ಲಿದ್ದಾರೆ. ಏನಾಗಬಹುದು ಮಾತಾಜಿ? ನಾವು ಬೌದ್ಧಿಕವಾಗಿ ಅಥವಾ ದೃಷ್ಟಿಯಿಂದ ನಾವು ನೋಡಿದಾಗ ಡಿ ಕೆ ಶಿವರಿಗೆ ಸೀಟ್ ಸಿಗುವ ವಿಚಾರ ಇಲ್ಲ ಅಂತ ಕಾಣುತ್ತೆ. ಅವರು ಮುಖ್ಯಮಂತ್ರಿ ಆಗೋ ಲಕ್ಷಣಗಳು ಇಲ್ಲ ಅಂತ ಅನಿಸುತ್ತೆ. ಆದರೆ ದೈವ ನಿರ್ಣಯ ಅಂತ ಒಂದು ಬೇರೆ ಇದೆ. ಇದನ್ನು ಯಾರೂ ಮುರಿಯೋಕ್ಕಾಗಲ್ಲ. ಕಾರಣ ಏನು ಅಂದರೆ, ನೀವು ಮಾತು ಕೊಟ್ಟಂತೆ ನಡ್ಕೋಬೇಕು. ಅರ್ಧ ನನಗೆ ಅರ್ಧ ನಿನಗೆ ಅಂತ ಮಾತಾಡ್ಕೊಂಡಿದ್ದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 5 ವರ್ಷ ನಾನೇ ಅನುಭವಿಸ್ತೀನಿ ಅಂತ ಅವರೇನಾದರೂ ಹೇಳಿದ್ದಿದ್ರೆ ಇವರು ಹೋರಾಟ ಮಾಡಿದರೆ ತಪ್ಪಾಗತ್ತೆ. ಅರ್ಧ ನೀವು ನಡೆಸಿ ಅರ್ಧ ನಾವು ನಡೆಸಿ ಅಂತಂದಾಗ ಸಮಸಮವಾಗಿ ಶಿವಕುಮಾರ್ ಅವರು ಪಾಪ ಆತ ಏನು ಮಾಡಬೇಕು ಎಲ್ಲವನ್ನು ಸಪೋರ್ಟ್ ಮಾಡಿ ಅಥವಾ ಇದು ಹಣಕಾಸಿಂದ ಇರ್ಬೋದು ಯಾವ್ಯಾವ ರೀತಿ ಶ್ರಮಿಸಿದಾರೋ ನನಗೆ ಗೊತ್ತಿಲ್ಲ. ಅದೇ ಮನುಷ್ಯ ಒಳ್ಳೆಯವನು, ನಂಗೆ ತಿಳಿದಂಗೆ ತೀರಂಥ ದುರುಳ ಮನುಷ್ಯ ಅಲ್ಲ. ನನಗೆ ಅವರಿಂದ ನನಗೇನು ಏನು ತೊಗೊಂಡು ಇಲ್ಲ, ಅವರಿಂದ ಯಾವುದೇ ರೀತಿಯ ಅನುಕೂಲಗಳನ್ನು ನಾನು ತೊಗೊಂಡಿಲ್ಲ, ಏನೂ ಇಲ್ಲ. ನಾನು ಇವತ್ತಿರೋದು ತಗಡು ಬಿಲ್ಡಿಂಗಲ್ಲೇ. ಅದು ಯಾವುದೇ ರೀತಿ ಅವರಿಂದ ನನಗೂ ಅವ್ರಿಗೂ ಯಾವುದೇ ಒಂದು ನಿಬಂಧನೆಗಳೇನಿಲ್ಲ. ಆದರೆ ವ್ಯಕ್ತಿ ಒಳ್ಳೆಯವರದ್ದು. ಕೆಟ್ಟವರು ಅಂದರೆ ಏನು, ಎಲ್ಲ ಪಕ್ಷದಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಎಲ್ಲರೂ ಇದ್ದೇ ಇರ್ತಾರಲ್ವಾ. ಆದರೆ ಆತ ಮನುಷ್ಯ ಒಳ್ಳೆಯವರು. ಕಡೆ ಪಕ್ಷ ಅವ್ರ ಮನೆಗೆ ನಾವು ಹೋದಾಗ ಅವ್ರ ಮನೇಲಿ ಆ ದೇವತಾ ಮಂದಿರ ನಾನು ನೋಡಿದೆ. ದೇವತಾರ್ಚನೆ ಅವ್ರ ಹೆಂಡತಿ ತುಂಬ ಚೆನ್ನಾಗಿ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಮತ್ತು ಆತ ನನಗೊಂದು ಗಣಪತಿ ವಿಗ್ರಹವನ್ನು ತಂದು ಕೊಟ್ಟರು. ಏನಾಗುತ್ತೆ ಮುಂದಿಂದು ಅಂತಂದರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗೋಗುತ್ತೆ ಕಣಪ್ಪ, ಹುಷಾರು ಅಂತಂದೆ. ಅವತ್ತು ಸಪ್ತಶತಿ ನಿರ್ಣಯವನ್ನು ತೆಗೆದು ನೋಡಿದಾಗ ಹೀಗೆ ಎಡಬಿಡಂಗಿ ಸರ್ಕಾರ ಬರುತ್ತೆ ಅಂತ ಅಲ್ಲೇ ಅವತ್ತು ನಿಮಗೆ ವಿಡಿಯೋ ಇದೆ, ಬೇಕಾದ್ರೆ ತೆಗೆದು ನೋಡಿ. ಅವ್ರನ್ನ ತೆಗೆದು ನೋಡ್ತಾ ಇರೋದು, ಅವ್ರು ನಿಂತ್ಕೊಂಡು ನೋಡ್ತಾ ಇರೋದು, ಅವ್ರ ಹೆಂಡತಿ ಇರೋದು ಎಲ್ಲವೂ ಇದೆ. ಡಿ ಕೆ ಶಿ ಅವರು ಈ ಮೊದಲೇ ನಿಮಗೆ ಬಂದು ಏನಾಗುತ್ತೆ ಅನ್ನೋದನ್ನ ಕೇಳಿದ್ದಾರೆ, ನೀವು ಹೇಳಾಗೋಗಿದೆ. ಅವರು ಬರಲಿಲ್ಲ. ನಮ್ಮ ಒಬ್ಬರು ಗುರು ಬಾಂಧವರು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗ ನಾನು ಹೇಳುವಂಥ ಪ್ರಸಂಗ ಮತ್ತು ಡಿ ಕೆ ಶಿ ಅವರೇನು ಬಂದಿಲ್ಲ, ನಾವೇ ಹೋಗಿದ್ವಿ ಅಲ್ಲಿಗೆ. ದೈವ ನಿರ್ಣಯ ಏನು ಅನ್ನೋದನ್ನ ನೀವು ಹೇಳಿದ್ದೀನಿ. ಈಗಾದರೂ ಕೂಡ ಆ ದೈವ ನಿರ್ಣಯದಲ್ಲಿ ಒಂದು ವಿಚಾರ ಬರುತ್ತೆ. ಏನು ಅಂತಂದರೆ, ಈಗ ಅವರ ಕುಂಡಲಿಯನ್ನು ಯಾರೋ ಕೊಟ್ಟಿದ್ದಾರೆ ನನಗೆ. ಇಲ್ಲಿ ಅವ್ರದ್ದು ಮೇಷ ಲಗ್ನ ಇದೆ. ಮೇಷ ಲಗ್ನದಲ್ಲಿ ಭಾವಕುಂಡಲಿಲಿ ರವಿ ಉಚ್ಚನಾಗಿದ್ದಾನೆ. ಅವ್ರಿಗೆ ರಾಶಿ ಕುಂಡಲಿಲಿ ದ್ವಿತೀಯದಲ್ಲಿದ್ದಾನೆ. ದ್ವಿತೀಯದಲ್ಲಿ ಬುಧನೊಟ್ಟಿಗಿದ್ದಾನೆ. ಆ ಬುಧನು ಅವರಿಗೆ ದ್ವಿತೀಯಾಧಿಪತಿಯೂ ಹೌದು. 1 2 3 4 5 6 7 ಅಂದರೆ ಸಪ್ತಮಾಧಿಪತಿಯೂ ಹೌದು. ಸಪ್ತಮಾಧಿಪತಿಯಾಗಿ ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯು ಅವನು ಯಾರು, ಬುಧ. ಅವನು ದ್ವಿತೀಯದಲ್ಲಿ ಅವನು ದ್ವಿತೀಯದಲ್ಲಿ ಶುಕ್ರನ ಮನೆಯಲ್ಲಿ, ಅಂದರೆ ಸ್ನೇಹಿತನ ಮನೆಯಲ್ಲಿ ಶುಕ್ರನೊಟ್ಟಿಗೆ ಇದ್ದಾನೆ. ಬುಧ ಶುಕ್ರರ ಸಂಯೋಗ ಲಕ್ಷ್ಮೀನಾರಾಯಣ ಯೋಗ ಆಯಿತು. ಆದರೆ ಆ ರವಿ ಅಲ್ಲಿ ಬಂದಿರೋದ್ರಿಂದ ಆ ರವಿಯಲ್ಲಿ ಇವರಿಬ್ಬರು ಗ್ರಹರು ಯುತಿ ಆಗ್ತಾರೆ, ಅಂದರೆ ಅಸ್ತರಾಗ್ತಾರೆ. ಈ 2 ಗ್ರಹರು ಅಸ್ತರಾಗ್ತಾರೆ. ಆದರೆ 1 2 3 4 5 6 7 8 9 10 11ದಲ್ಲಿ ಗುರು ಇದ್ದಾನೆ. ಕುಂಭದಲ್ಲಿ ಗುರು ಇರೋದ್ರಿಂದ ಖಂಡಿತ 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 ಡಿ ಕೆ ಶಿವರಿಗೆ ಗುರುವಿನ ಅನುಗ್ರಹ ಬಂದೇ ಬರುತ್ತೆ. ಶುಭ ಏಕಾದಶ ಸ್ಥಾನ ಫಲ ಅವಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಏಕಾದಶದಲ್ಲಿ ಗುರು ಬಂದು ಕುಂಭದಲ್ಲಿ ಕುತ್ಕೊಂಡಿದ್ದ. ಕುಂಭಗುರು ಬಹಳ ವಿಶೇಷವಾದ ಗುರು. ಗುರುವಿನ ಅನುಗ್ರಹ ಒಂದು ವಿಶೇಷ ರೀತಿಯಲ್ಲಿ ಆಗತ್ತೆ. ಇವರ ಆ ಕುರ್ಚಿಗೆ ಯಾರು ಅಡ್ಡ ಇದ್ದಾರೋ ಅವರನ್ನು ಹೇಗೆ ಸರಗಿಸಬೇಕು ಅಂತ ಏನು ಒಂದು ನಡೆಯುತ್ತಲ್ಲ ಆ ಸನ್ನಿವೇಶ, ಅದನ್ನು ಗುರುವೇ ಕ್ರಿಯೇಟ್ ಮಾಡುತ್ತೆ. ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಖಂಡಿತ ಅವ್ರಿಗೆ ಆ ಸೀಟು ಮೇಲೆ ಕುತ್ಕೊಂಡು ಅವರು ಆಡಳಿತ ನಡೆಸೋ ಯೋಗ ಅವರಿಗೆ ಬಂದೇ ಬರುತ್ತೆ.